ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ ಅಲ್ವಾ. ಪ್ರತಿ ಸತಿ ಹೊಸಬನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಹೊಸ ಹೊಸ ಅಡುಗೆಗಳು ಕಲಿತಾ ಇದ್ದೀವಿ ನನ್ನ ಚಾನಲ್ ಅಲ್ಲಿ. ನನಗೂ ಸಹ ಹೊಸದು. ವೆಲ್ಕಮ್ ಬ್ಯಾಕ್ ಟು ವೆಜ್ ಎಕ್ಸ್‌ಪ್ರೆಸ್ ವಿತ್ ಜಯಶ್ರೀ. ದಿಸ್ ಇಸ್ ಯುವರ್ ಹೋಸ್ಟ್ ಜಯಶ್ರೀ ಅಧ್ಯಾಪಕ್. ಇವತ್ತಿನ ಗೆಸ್ಟ್ ಸಾಮಾನ್ಯ ಸುಮಾರು ಜನ ನೋಡಿರ್ತಾರೆ ಹೊರಗಡೆ ಎಲ್ಲ, ಬಿಕಾಸ್ ಅವರು ತುಂಬಾ ಫೇಮಸ್ ಮೈಸೂರಲ್ಲಿ. ಅವರು ಟೀಚರ್ ಆಗಿದ್ರು, ಲೆಕ್ಚರರ್ ಆಗಿದ್ರು. ಈಗ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವ್ರದ್ದೇ ಒಂದು ಸಂಘ ಇದೆ, ಅದರಿಂದ ಸೇವೆಗಳು ಮಾಡಿಸ್ತಾ ಇದ್ದಾರೆ. ಮತ್ತೆ ಹಂಗಂದ್ಬಿಟ್ಟು ಟೀಚರ್ ವೃತ್ತಿ, ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಟೀಚರ್. ಎಸ್, ರೈಟ್. ಸೊ ಇವತ್ತು ನಾವು ಗಾಯತ್ರಿ ಚಂದ್ರಶೇಖರ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಈ ಯುಗಾದಿ ಹಬ್ಬದ ದಿನ ಅವ್ರನ್ನ ಕರೆಸ್ತಾ ಇರೋದು ಬಹಳ ಖುಷಿ ಅನ್ನಿಸ್ತಾ ಇದೆ. ಯುಗಾದಿ ವಿಶೇಷತೆ ಅಡಿಗೆನ ಹೇಳ್ಕೊಡ್ತಾ ಇದ್ದಾರೆ. ಆಧಾರದಿಂದ ಅವ್ರನ್ನ ಸ್ವಾಗತ ಮಾಡೋಣ. ಪ್ಲೀಸ್ ವೆಲ್ಕಮ್ ಟು ವೆಜ್ ಎಕ್ಸ್‌ಪ್ರೆಸ್ ವಿತ್ ಜಯಶ್ರೀ. ಗಾಯತ್ರಿ ಅವರೇ, ನಮ್ಮ ವೀಕ್ಷಕರು ನಮಸ್ಕಾರ. ನಮಸ್ಕಾರ. ನೀವು ಅಡಿಗೆ ಯಾವಾಗಿಂದ ಮಾಡಕ್ ಶುರು ಮಾಡಿದೀರಾ? ನಂಗೆ ತುಂಬಾ ಇಷ್ಟ. ನಾನ್ ಮೊದ್ಲಿಂದನೂ ಅಡ್ಗೆ ನಮ್ಮ ಅಮ್ಮನ್ ನೋಡಿ ಕಲ್ತಿರೋದು. ಆಮೇಲೆ ಮದ್ವೆ ಆದ್ಮೇಲೆ ನಮ್ಮ ಅತ್ತೆನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋರು. ಅದನ್ನ ನೋಡಿದಾಗ ಅದು ಆಸೆ ಇತ್ತು. ಹಾಗಾಗಿ ಎಲ್ಲ ಸಾಮಾನ್ಯ ಮುಂಚೆಯಿಂದನೇ ಕಲ್ತಿದ್ದೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಯುಗಾದಿ ಹಬ್ಬದ ದಿನ ಬಂದು ನೀವು ಮಾಡ್ತಾ ಇದ್ದೀರಾ. ಇನ್ನೊಂದು ವಿಶೇಷತೆ ಹೇಳ್ತೀನಿ ವೀಕ್ಷಕರೇ, ಇದು ಅವ್ರ ತಾಯಿ ಉಡುಗೊರೆ, ಅವ್ರ ತಾಯಿ ಕೊಟ್ಟಿರೋ ಸೀರೆ. ಸೊ ಇವತ್ತು ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಯುಗಾದಿಗೆ ಅಂದ್ರೆ ವಿಶೇಷದ ಅಡಿಗೆ ಅಂದ್ರೆ ನಿಮಗೆಲ್ಲ ಗೊತ್ತು, ಒಬ್ಬಟ್ಟು. ಬೇರೆ ಬೇರೆ ತರ ಒಬ್ಬಟ್ಟು ಮಾಡ್ತಾರೆ. ನಾನು ಇವತ್ತು ಹೂರ್ಣದ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಎಲ್ರಿಗೂ ಬರುತ್ತೆ ನಂಗೆ ಗೊತ್ತು, ಆದ್ರೆ ಅದನ್ನ ಹೇಗೆ ಈಸಿಯಾಗಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಒಂದು ಆಂಬಡೆ, ಕಡಲೆಬೇಳೆ ಆಂಬಡೆ, ಅದೆರಡನ್ನ. ಸೊ ಮೊದಲನೇದು ಒಬ್ಬಟ್ಟಿಗೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ಖಂಡಿತ. ಗಾಯತ್ರಿ ಅವರೇ, ಒಬ್ಬಟ್ಟಿಗೆ ಏನೇನ್ ಬೇಕು ಹೇಳ್ತೀನಿ. ಒಬ್ಬಟ್ಟಿಗೆ ಮುಖ್ಯವಾಗಿ ನಾವು ಬೇಳೆ ಒಬ್ಬಟ್ಟು ಮಾಡ್ತಿರೋದ್ರಿಂದ ಬೇಳೆ ಬೇಕಾಗತ್ತೆ, ಮತ್ತೆ ಬೆಲ್ಲ ಬೇಕಾಗತ್ತೆ, ಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರತ್ತೆ, ಜೊತೆಗೆ ಏಲಕ್ಕಿ ಪುಡಿ, ಆಮೇಲೆ ಕಣಕಕ್ಕೆ ಏನೇನ್ ಹಾಕಿರತ್ತೆ ಅಂತಾನು ಹೇಳ್ಬಿಡ್ಲಾ? ಹೇಳಿ. ಏನಿಲ್ಲ, ಮೈದಾ ಹಿಟ್ಟು, ಒಂದ್ ಸ್ವಲ್ಪ ಚಿರೋಟಿ ರವೆ ಹಾಕಿ, ಒಂದ್ ಚಿಟಿಕೆ ಅರಿಶಿನ, ಉಪ್ಪು, ಒಂದ್ ಸ್ವಲ್ಪ ಟೇಸ್ಟಿಗೋಸ್ಕರ ತುಪ್ಪ ಹಾಕ್ಬಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಬರೋ ಹಾಗೆ ಕಲ್ಸ್ಕೊಂಡ್ಬಿಡ್ಬೇಕು. ಕಲ್ಸ್ಬಿಟ್ಟು ಅದಕ್ಕೆ ಎಣ್ಣೆಯನ್ನ ಹಚ್ಚಿ ಇಟ್ಬಿಟ್ಟಿದ್ರೆ 4-4 ಗಂಟೆ ನೆಂದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಯ್ತಾ? ಇದೆಲ್ಲ ಈಗ ಕಲ್ಸಿಟ್ ಆಗಿದೆ. ಇದು ಕಣಕ ಕಲ್ಸಿಟ್ಟಿದೆ. ಈಗ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಇದೆಲ್ಲನೂ ನೀವು ಈ ಲೋಟದಲ್ಲಿ ತಗೊಂಡಿದ್ದೀರಲ್ಲ? ಈ ಲೋಟದ ಅಳತೆ 1 ಲೋಟ ಬೇಳೆ ಹಾಕಿದೀನಿ. ಬೇಳೆಲಿ ಏನಿಲ್ಲ, ನಾನು ತೊಗರಿ ಬೇಳೆನೆ ಜಾಸ್ತಿ ಬಳಸೋದು. ಅದ್ರ ಜೊತೆಗೆ ಸ್ವಲ್ಪ ಅದು ಈಸಿ ಆಗತ್ತೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಕಡಲೆಬೇಳೆ ರುಚಿಗೋಸ್ಕರ ಹಾಕಿದೀನಿ. ಆಮೇಲೆ ಇದ್ರಲ್ಲೇನೆ ನಾ ಮೈದಾ ಹಿಟ್ಟು, ಚಿರೋಟೆ ರವೆ ಸೇರಿ 1 ಲೋಟ ಆಗಿದೆ. ಇದೇ ಲೋಟದಲ್ಲಿ ಯಾವ ಲೋಟ ತಗೊಂಡಿರ್ತೀವೋ ಅದೇ ಲೋಟದಲ್ಲೇ ಕಣಕ 1 ಲೋಟ, 2 ಸೇರಿ 1 ಲೋಟ ಆಗಿದೆ. ಅದ್ರದ್ದು ನಾನು ಕಣಕ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಆಮೇಲೆ ಬೆಲ್ಲನೂ ಅಷ್ಟೇ 1 ಲೋಟ ಸಾಕು. ಸೊ ಇದೇ ಲೋಟದಲ್ಲೇ ಬೆಲ್ಲ, ಇದೇ ಲೋಟದಲ್ಲೇ ಬೆಲ್ಲ 1 ಲೋಟ ಸಾಕು. 1 ಲೋಟ ಕೊಬ್ಬರಿ, ಹೌದು, ಕಾಯಿ ತುರಿ ಅಲ್ಲ, 3/4 ಲೋಟನೂ ಹಾಕ್ಬೋದು. ಹಾಕಿದಷ್ಟು ರುಚಿ ಜಾಸ್ತಿ. ಸ್ವಲ್ಪ ತುಪ್ಪ, ಕೊಬ್ಬರಿ ಎಲ್ಲ ಎಷ್ಟು ಹಾಕಿದ್ರು ರುಚಿ ಜಾಸ್ತಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು, ಆಮೇಲೆ ಈಗ ಬೇಳೆ ಬೇಯಿಸಿದ ನೀರು ಅಂತ ಇದು, ಹೌದು, ಈ ನೀರ್ ತೆಗೆದಿದ್ದಾರೆ. ಈ ನೀರನ್ನ ನೀವು ಸಾರಿಗೆ ಬಳಸ್ಬೋದು. ಒಬ್ಬಟ್ಟಿನ ಸಾರು ಅಂತ ಮಾಡ್ತಾರೆ, ಚೆನ್ನಾಗಿರತ್ತೆ. ವಾರಗಟ್ಲೆ ಆದ್ರೂ ಕೆಡೋದು ಇಲ್ಲ, ತುಂಬಾ ಚೆನ್ನಾಗಿರತ್ತೆ. ಹಾಗಾಗಿ ಈ ಕಟ್ಟನ್ನ ವೇಸ್ಟ್ ಮಾಡುವಷ್ಟಿಲ್ಲ, ಇದನ್ನ ನೀವು ಸಾರಿಗೆ ಬಳಸ್ಕೋಬಹುದು. ಆಯ್ತಾ? ಅದಕ್ಕೆ ಈಗ ಇದನ್ನ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ತೊಳಸಿ ಇದನ್ನ ಹೂರ್ಣ ತರ ಗಟ್ಟಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅದನ್ನ ಮಿಕ್ಸಿ ಮಾಡ್ಬೇಕು. ಪೂರ್ಣ ಪ್ರಮಾಣದಲ್ಲಿ ರೆಡಿ ಆಗುತ್ತೆ. ಇಡ್ಲಾ? ಈಗ ಇದನ್ನ ಇಡೋಣ. ಸೊ ಈಗ ಬೇಳೆನ
ಮಾಡಕ್ಕೆ ಇಟ್ಟಿದ್ದೀರಲ್ಲ. ಹೌದು. ಹ್ಞೂ ಬೇಳೆ ಮಾಡಿದ್ದೀನಿ. ಇದು 1 ಲೋಟ ಬೇಳೆ, ತೊಗರಿ ಬೇಳೆದು ಬೆಂದಿದ್ದು 1 ಲೋಟ ಇದೆ. ಓಕೆ. ಇದಕ್ಕೆ ನಾನು 1 ಲೋಟ, ಅದೇ ಲೋಟ ಹಾ, 1 ಹಾ, ಲೋಟ ಹಾ. ಬೆಲ್ಲ ಇಟ್ಕೊಂಡಿದ್ದೀನಿ. ಹಾಂ. 1 ಲೋಟ ಹ್ಞೂ. ಬೆಲ್ಲ ಇದಕ್ಕೆ ಹಾಕಬೇಕು. ಓಕೆ. ಹಾಕಿದ್ದೀನಿ. ಹಾಂ. ಬೆಲ್ಲ 1 ಲೋಟ ಇದೆ, ಇದಷ್ಟೇ ಬೆಲ್ಲ. ಸರಿ ಸರಿ. ಹಾಂ. ಇದನ್ನ ಇದಕ್ಕೆ ಬೇಯಿಸ್ಬೇಕು. ಹಾಂ. ಇದನ್ನ ತೊಳಸ್ಬೇಕು. ಹಾಂ. ಈ ಬೆಲ್ಲ ಕರಗಿ ಹ್ಮ್. ಅದು ಒಂದು ಮುದ್ದೆ ತರ ಬರುತ್ತೆ. ಓಕೆ. ಒಂದ್ ಸ್ವಲ್ಪ ಸಣ್ಣ ಊರಿನಲ್ಲಿ ತೊಳಸಿದ್ರೆ ತಳ ಹಿಡಿಯಲ್ಲ. ಹೌದು. ಇನ್ನೂ ಒಂದ್ ಪ್ಲಾನ್ ಏನಂದ್ರೆ, ಹ್ಮ್. ತಳ ಹಿಡಿದೇ ಇರ್ಲಿಕ್ಕೆ ಒಂದ್ ಒಳ್ಳೆ ಪ್ಲಾನ್ ಅಂದ್ರೆ ಹಾ. ತುಪ್ಪ 1 ಸ್ಪೂನ್ ತುಪ್ಪ ಹಾಕ್ಬಿಡಿ ನೀವು. ಹಾ. ಅವಾಗ ಅದು ತಳ ಹಿಡಿಯೋದೇ ಇಲ್ಲ. ಓಕೆ. ಗಮ್ಮಂತ ವಾಸನೆನೂ ಬರುತ್ತೆ. ವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತಳನೂ ಹಿಡಿಯಲ್ಲ. ನಿಜ ನಿಜ. ಅದು ಇದೊಂದ್ ಸ್ವಲ್ಪ ಆಗ್ಬೇಕು. ಆಗ್ಲಲ್ಲ. ಅಷ್ಟರಲ್ಲಿ ಹಾ. ಯುಗಾದಿ ವಿಶೇಷತೆ ಏನು ಗಾಯತ್ರಿ ಅವರೇ? ಹಾ, ಅದೇ. ನೀವು ಸುಮಾರು ಸತಿ ಆಲ್ ಇಂಡಿಯಾ ರೇಡಿಯೋಲೆಲ್ಲ ಸ್ಪೀಚ್ ಕೊಟ್ಟಿದ್ದೀರಾ, ಸುಮಾರು ಸತಿ ಮಹಿಳೆಯರ ಬಗ್ಗೆ ಮಾತಾಡಿದ್ದೀರಾ. ಇವತ್ತು ನಮ್ಮ ಚಾನೆಲಲ್ಲಿ ಯುಗಾದಿ ಬಗ್ಗೆ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಯುಗಾದಿ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ತುಂಬಾ ಮಹತ್ವದ ಸ್ಥಾನ ಇದೆ. ಯಾಕೆ ಗೊತ್ತಾ? ಅದು ಮೊದಲನೇ ಹಬ್ಬ. ಯುಗದ ಆದಿ ಅನ್ನೋದನ್ನ ಯುಗಾದಿ ಅನ್ನೋ ಹೆಸರಲ್ಲಿ ಇದು ಮಾಡಿದ್ದಾರೆ. ಈ ಚಾಂದ್ರಮಾನ ಸಂವತ್ಸರ ಇದು ಬರತ್ತಲ್ಲ, ಅದರಲ್ಲಿ ಯುಗಾದಿನೇ ಇಂದನೇ ನಮ್ಮ ಇದು ಶುರುವಾಗೋದು. ಹೌದು. ಆಯ್ತಾ? ಆದ್ರಿಂದ ಆ ಯುಗಾದಿ ವಿಶೇಷತೆಯನ್ನು ಪಡೆದಿದೆ. ಇನ್ನೊಂದೇನು ಅಂದ್ರೆ, ಅವತ್ತಿನ ದಿನ ಬೇವು ಬೆಲ್ಲ ಎರಡನ್ನು ಇಟ್ಟು ದೇವ್ರ ಮುಂದೆ ಪೂಜೆ ಮಾಡಿ ಹಿರಿಯರು ಎಲ್ಲಾರ್ಗು ಕೊಡ್ತಾರೆ. ಕೊಡುವಾಗ ಏನ್ ಹೇಳ್ತಾರೆ? ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅಂತ ಹಂಗ ಹೇಳ್ಕೊಂಡು ತಿಂದ್ರೆ ಅದು ತುಂಬಾ ಒಳ್ಳೆಯದು. ಏನು ಶತಾಯುರ್ ವಜ್ರ ದೇಹಾಯ, ಅದು ನಿಮ್ಗೆ ಅರ್ಥನೇ ಆಗ್ತಾ ಇದೆ. ಶತಾಯುಷಿ ಆಗು, ವಜ್ರದೇಹಿ ಆಗು, ಆರೋಗ್ಯಪೂರ್ಣವಾಗು ಅಂತ, ಎಲ್ಲ ನಿನ್ನ ಆಸೆಗಳು ಈಡೇರ್ಲಿ ಅಂತ ಹೇಳ್ತಾ ಇದೆ. ಅದರಿಂದ ಅವತ್ತಿನ ದಿನ ತುಂಬಾ ಅದೇ ವಿಶೇಷ. ಇನ್ನೊಂದೇನು ಅಂದ್ರೆ, ಬೇವು ಬೆಲ್ಲಕ್ಕೆ ಒಂದು ವಿಶೇಷ ಏನಂದ್ರೆ, ಬೇವು ಬೆಲ್ಲ ಎರಡು ಸಿಹಿ ಮತ್ತು ಕಷ್ಟ ಸುಖದ ಸಂಕೇತ. ಒಂದು ಸಿಹಿ ಒಂದು ಕಹಿ ಅಲ್ವಾ? ಬೇವು ಕಹಿ, ಬೆಲ್ಲ ಸಿಹಿ, ಅದೆರಡು ಕಷ್ಟ ಸುಖದ ಸಂಕೇತ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಸುಖನೂ ಬರುತ್ತೆ. ಹೇಗೆ ನಾವು ಅದನ್ನ ಸ್ವೀಕರಿಸ್ಬೇಕು, ಸಂತೋಷ ಇದ್ದಾಗ ಹೇಗೆ ಸ್ವೀಕರಿಸ್ತಿರೋ ಅದೇ ತರ ಕಷ್ಟನೂ ಏನು ಮಾಡಕ್ಕಾಗಲ್ಲ, ಬಂದಿದೆ. ಆದ್ರೆ ಅದೇನ್ ಶಾಶ್ವತ ಅಲ್ಲ. ಎರಡನ್ನೂ ಸಹ ಸಮವಾಗಿ ನಾವು ಸ್ವೀಕರಿಸ್ಬೇಕು ಅಂತ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು ಅಂತ ಹಬ್ಬ. ನಿಜ ಅಲ್ವಾ? ಮತ್ತೆ ಯುಗಾದಿ ಇನ್ನೊಂದು ವಸಂತ ಮಾಸದ ಆಗಮನ. ಅದೇ ಅಲ್ಲೇ ಶುರು. ಇಷ್ಟು ದಿನ ಬರಡಾಗಿ ಬೋಳಾಗಿದ್ದ ಮರಗಳೆಲ್ಲದೂ ಸಹ ಎಷ್ಟು ಚೆನ್ನಾಗಿ ನಳನಳಿಸಿ ಚಿಗುರುಕೊಂಡು ಬೆಳೆಯುತ್ತೆ. ಆವಾಗ ನೋಡಿ, ಎಲ್ಲಾ ಮನೆ ಬಾಗ್ಲನ್ನು ಸಹ ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳನ್ನು ಒಟ್ಟಿಗೆ ಕುಟ್ಟು ಅನ್ನೋ ಪದ ಇದೆ. ಅಂದ್ರೆ ಮಾವು ಬೇವಿನ ತೋರಣ ಕಟ್ಟಿ ಮನೆಯೆಲ್ಲ ಸಿಂಗರಿಸಿ, ಆಮೇಲೆ ಬೆಳಗ್ಗೆ ಇದ್ರದ್ದು ಶುದ್ಧ ಸ್ನಾನ ಮಾಡ್ಬೇಕಂದ್ರೆ ತೈಲಾಭ್ಯಂಜನ ಅಂತ ಕರೀತಾರೆ. ಅದು ತುಂಬಾ ಮಹತ್ವ ಇದೆ. ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳಂತೆ. ಹಾಗಾಗಿ ತೈಲಾಭ್ಯಂಜನ ಶ್ರೇಷ್ಠತೆ ಇದೆ. 1 ನಿಮಿಷ ಈಗ ಇದು ಆಗ್ತಾ ಇದೆ. ಒಂದ್ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಇದಕ್ಕೆ. ಇದು ಕುದಿಯುವಾಗ ಹಾಕಿದ್ರೆ ಅವಾಗ ತುಂಬಾ ದಿನ ಕೆಡದೆ ಇಟ್ಟಿರಬಹುದು ಅನ್ನೋದು ಹಾಕ್ತೀನಿ. ಕಾಯಿ ತುರಿ ಮತ್ತು ಏಲಕ್ಕಿ ಘಮ ಕೊಡುತ್ತೆ ಅಂತ ಅದೆರಡನ್ನು ಹಾಕಿದ್ದೀನಿ. ಇದೇನಿಲ್ಲಮ್ಮ, ಇದು ಹೀಗೆ ತೊಳಸ್ತಾ ಇರೋದು. ಇದು ಗಟ್ಟಿ ಆಗ್ಬೇಕು. ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಇದನ್ನ ಮಿಕ್ಸರ್ ಅಲ್ಲಿ ನೀವು ಮಾಡ್ಬಿಟ್ರೆ ಆಗಿ ಮುದ್ದೆ ಮಾಡ್ಕೊಳಕ್ಕೆ ಸಲೀಸ. ಈ ಬೇಳೆ ಇದೆಯಲ್ಲ, ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ರೆಡಿ ಮಾಡಿದ್ನಲ್ಲ, ಅದನ್ನ ಈಗ ಮಿಕ್ಸರ್ಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಬೇಕು. ಇದ್ರೆ ಅವಾಗ ನಾವು ತಟ್ಟುವಾಗ ಒಡ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಈಗ ಮಿಕ್ಸಿಗೆ ಹಾಕಿದೀನಿ, ಆನ್ ಮಾಡ್ತಿದ್ದೀನಿ. ನೋಡಿ, ಪೂರ್ಣ ರೆಡಿ ಆಗಿದೆ.
ನೈಸಾಗಿ ರುಬ್ಬಿಟ್ರೆ ನೋಡಿ ಒಂಚೂರು ಕೈ ಕೂಡ ಹತ್ತಲ್ಲ, ಹ್ಮ್ ನೀಟಾಗಿ ಬರುತ್ತೆ. ಈ ತರ ಉಂಡೆ ಮಾಡಿ ಇಟ್ಕೋಬೇಕು, ಓಕೆ ಆಯ್ತಾ? ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ಈಸಿ, ಇದು ತುಂಬಾ ಈಸಿ. ಅದೇ. ಏನೋ ಘನವಿದ್ಯೆ ಅಲ್ಲ, ಹಿಂದೆಲ್ಲ ಒಬ್ಬಟ್ಟು ಅಂದ್ಬಿಟ್ರೆ ಎಷ್ಟು ಇದ್ ಮಾಡೋದು. ತುಂಬಾ ದೊಡ್ಡ ಟಾಸ್ಕ್ ಅದು, ಅಚೀವ್ಮೆಂಟ್ ಚೆನ್ನಾಗಿ ಬಂದ್ಬಿಟ್ರೆ. ನನ್ ಕೈಗೆ ಏನಾರ ಹತ್ತುತ್ತಿದ್ಯಾ? ಅದೇ. ಏನೂ ಇಲ್ಲ, ಆಯ್ತಾ? ಅಷ್ಟಿದು. ಆಮೇಲೆ ಈ ಕಣಿಕದಲ್ಲಿ ಅದನ್ನ ಹೂರ್ಣನ ತುಂಬಬೇಕು. ಹಾ ಅದು ಒಂದು ಎಲ್ಲ ಇದೇ ಇದ್ದಂಗೆ ತುಂಬೋದು, ಒಂದು ಇಟ್ಕೋದು. ಅದೇ 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 ಅದ್ರಿಂದ ನೋಡ್ಕೊಳ್ಳೋಣ. ತೋರಿಸ್ಕೊಡ್ತೀನಿ. ಹಾ ಹಾ, ಇದು ಕಣಿಕ. ಅದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ಅನ್ನೋ ದೃಷ್ಟಿಲಿ ನಾನು ಕಣಿಕ ಕಲ್ಸ್ಕೊಂಡ್ ಬಂದಿದ್ದೀನಿ. ಒಂದು 3/4 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಚಿರೋಟಿ ರವೆ, ಓಕೆ ಸಾಫ್ಟ್ ಆಗಿ ಬರುತ್ತೆ ಅಂತ ಮಾಡಿ ಕಲಿಸ್ಬಿಟ್ಟು ಅದಕ್ಕೆ ಆಯಿಲ್ ಎಣ್ಣೆನ ಹಚ್ಚಿ ಬಿಟ್ಟಿದ್ದೆ. ಈಗ ಇದನ್ನ ರೆಡಿ ಇದೆ ಇದು. ಈಗ ಇದನ್ನ ಸ್ವಲ್ಪ ಹೀಗೆ ತೆಕ್ಕೊಂಡ್ಬಿಟ್ಟು ನೋಡಿ, ಇದು ಒಬ್ಬಟ್ಟಿನ ಶೀಟ್. ಇದಕ್ಕೊಂದ್ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಇದನ್ನ ಕಟ್ಟೋದು. ಓಕೆನಾ? ಇದಕ್ಕೊಂಚೂರು ಕೈ ಯಾವಾಗ್ಲೂ ಒಂದ್ ಸ್ವಲ್ಪ ಇದಾಗಿದ್ರೆ, ಎಣ್ಣೆ ಸವರ್ಕೊಂಡಿದ್ರೆ ನೋಡಿ ಕೈಗೆ ಏನು ಹತ್ತಲ್ಲ, ನೀಟಾಗಿ ಬರುತ್ತೆ. ಇದನ್ನ ಹಿಂಗ ಅಗ್ಲ ಮಾಡ್ಕೊಂಡ್ಬಿಡೋದು. ಮಾಡ್ಕೊಂಡ್ಬಿಟ್ಟು ಇದೆಯಲ್ಲ ಹೂರ್ಣ ರೆಡಿ ಇದೆಯಲ್ಲ, ಹೂರ್ಣನ ಇದ್ರೊಳಗ್ ತುಂಬೋದು. ಹೂರ್ಣ ಚೀಲ ನೋಡಿ, ಹಿಂಗ ಅಂತ ಇದ್ರೆ ಸಾಕು. ಹಿಂಗಂತ ಇದ್ರೆ ಹಿಂಗೆಲ್ಲಾ ಕಡೆಯಿಂದ ಬಂದು ತುಂಬ್ಕೊಂಡ್ಬಿಡ್ತು ಅಲ್ವಾ? ಈಗ ಇದನ್ನ ಮೇಲೆ ಹೀಗೆ ತುಂಬಾ ಈಸಿ ಇದು, ಏನೂ ಆಗಲ್ಲ, ಒಡೆಯೋದು ಇಲ್ಲ, ಏನೂ ಇಲ್ಲ. ಈ ತರ ಹೀಗೆ ಮಾಡಿ ಇದನ್ನ ಕವರ್ ಮಾಡ್ಬಿಡೋದು. ನೋಡಿದ್ರಾ? ಹೀಗೆ ಕವರ್ ಮಾಡ್ಕೊಂಡ್ಬಿಡೋದು. ಕವರ್ ಮಾಡಿದ್ಮೇಲೆ ಇದೊಂದು ಚೂರು ಫ್ಲಾಟ್ ತರ ಮಾಡಿ ಇದನ್ನ ಉಲ್ಟಾ ಇಟ್ಟು ಹಿಂಗಿಡ್ಬೇಕು. ನೋಡಿ ಈಗ ಈ ತರ ಆಯ್ತು. ಇದನ್ನ ನಮ್ಮ ಮಲೆನಾಡ್ ಕಡೆ ಎಲ್ಲ ಇಷ್ಟು ದಪ್ಪಕ್ಕೆ ತರ್ತಾರೆ. ಅವ್ರಿಗೆಲ್ಲ ಏನು ಅಂದ್ರೆ ಹೂರ್ಣ ಸಿಗ್ಬೇಕು ಅಂತ. ಬಟ್ ಇಲ್ಲಿ ಮೈಸೂರ್ ಕಡೆ ಎಲ್ಲ ನಾನ್ ನೋಡಿರೋದು ಇದನ್ನ ಚೆನ್ನಾಗಿ ತೆಳ್ಳಗೆ ಮಾಡಿರ್ತಾರೆ. ಎರಡು ಮಾಡ್ಬೋದು, ನಿಮ್ಮ ಖುಷಿ, ಏನ್ ಬೇಕಾದ್ರೂ ಮಾಡ್ಬೋದು. ಈಗ 2 ತರ ಆಪ್ಷನ್ ಇದೆ. ನೀವು ಇದನ್ನ ಹಾಳೆ ಬಟ್ಟಕ್ಕೆ, ಓಕೆನಾ? ಒಂದು ಇದಕ್ಕೊಂಚೂರು ಆಯಿಲ್ ಅಪ್ಲೈ ಮಾಡ್ಬಿಟ್ಟು ಇದ್ರಲ್ಲೂ ಒತ್ಬೋದು. ಹೀಗಂತ ಇದ್ರೆ ಈಗ ಆಗ್ತಾ ಇದ್ರೆ ಅಷ್ಟೇ. ಚಪಾತಿ ಒತ್ತುತ್ತೀರಲ್ಲಮ್ಮ, ಅದೇ ತರ ಒತ್ಕೊಂಡ್ ಬರೋದು, ಆಯ್ತಾ? ಹೀಗೆ ಇನ್ನೊಂದನ್ನ ಆ ಶೀಟ್ ಅಲ್ಲಿ ತೋರಿಸ್ತೀನಿ, ಓಕೆನಾ? ಹೀಗೆ ಮಾಡೋದು. ಹೀಗೆ ಮಾಡ್ಕೊಂಡು ಹೀಗೆ ಮಾಡಿ ಒತ್ತಿ 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 ಈ ತರ ಎಷ್ಟು ತೆಳ್ಳಗ್ ಬೇಕಾದ್ರೂ ಮಾಡಬಹುದು, ಆಯ್ತಾ? ನೋಡಿ, ಎಡ್ಜಲ್ಲಿ ಎಲ್ಲೂ ಮೈದಾ ಹಿಟ್ಟು ಎಲ್ಲ ಕೂತಿಲ್ಲ, ಎಲ್ಲ ಹೂರ್ಣ ಬಂದಿದೆ, ಪೂರ್ತಿ ಹೂರ್ಣ ತುಂಬಿಕೊಂಡಿದೆ. ಈಗ ಇದು ರೆಡಿ ಇದೆ. ಈಗ ಏನ್ ಮಾಡ್ಬೇಕು, ಬಾಂಡ್ಲೆ ಇದು ಕಾವಲಿ ಇಟ್ಟು ಅದನ್ನ ಬಿಸಿ ಮಾಡಿ ಅದ್ರ ಮೇಲೆ ಇದನ್ನ ಹಾಕಿ ಇನ್ನೊಂದು ತಟ್ಟೋದು. ಈಗ ಕಾವಲಿ ಬಿಸಿ ಆಗ್ತಾ ಇದೆ. ಅದೊಂಚೂರು ಶಾಖ ಬಂದ ತಕ್ಷಣ ಈ ಒಬ್ಬಟ್ಟನ್ನ ಕಾವಲಿಗೆ ಹಾಕ್ಬೇಕು. ಓಕೆ, ನಿಮ್ ಮನೆಯವ್ರಿಗೆ ಏನ್ ತಿಂಡಿ ಇಷ್ಟ? ಅಯ್ಯೋ, ಇದೆ ಕಣಮ್ಮ, ತುಂಬಾ ಇಷ್ಟ ಅವ್ರಿಗೆ. ಅದೇ 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 ಮಕ್ಕಳು ಅದೇ ಅಂತಿರ್ತಾರೆ. ಇಲ್ಲ, ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ಅಮೆರಿಕ. ಅಲ್ಲಿಂದ ಅಮ್ಮ ಅಪ್ಪಾಜಿಗೆ ಬರ್ತ್ಡೇಗೆ ಏನ್ ಮಾಡ್ತೀಯೋ ಒಬ್ಬಟ್ಟ, ಅದನ್ನೇ ಮಾಡ್ತೀವಿ. ಅದೇ 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 ತುಂಬಾ ಇಷ್ಟ ಅವರಿಗೆ. ಜೊತೆಗೆ ಯುಗಾದಿ ದಿನನೇ ಹುಟ್ಟಿರೋದ್ರಿ. ಓಹೋ, ಎರಡೊಂದು ಆಗೋಗಿದೆ. ಸೊ ಅವ್ರಿಗೆ ನಮ್ಮ ವಿಶಸ್ ತಿಳಿಸ್ಬಿಡಿ. ನೀವು ಅವರು 100 ಕಾಲ ಚೆನ್ನಾಗ್ ಬಾಳಿ. ಈಗ ಕಾದಿದೆ ಅಲ್ಲ, ನಾನೀಗ ಇದನ್ನ ಹಾಕ್ತೀನಿ. ಇದೇನಿಲ್ಲ, ಇದನ್ನ ಉಲ್ಟಾ ಹೀಗೆ ಹೀಗೆ ಹಾಕೋದು. ಇದು ಶೀಟ್ ಸಿಗತ್ತಲ್ಲ? ಶೀಟ್ ಸಿಗತ್ತೆ, ನೀವು ಎಲ್ಲಾ ಅಂಗಡಿಯಲ್ಲೂ ಸಿಗತ್ತೆ, ಆಯ್ತಾ? ನಿಮಗೆ ಕಾಣ್ಬೇಕಂದ್ರೆ ನಾನು ಈ ಕಡೆಯಿಂದ ತೆಗಿತೀನಿ, ಓಕೆನಾ? ಓಕೆ, ಇದು ಆಕ್ಚುಲಿ ಶೀಟ್ ಎಲ್ಲ ಇದಕ್ಕೆ ಹಾಕ್ಬಿಡುತ್ತೆ. ನೋಡಿ, ಈ ತರ ಕ್ಲೀನ್ ಆಗಿ ಬಂದಿದೆ. ಕಲರ್ ಎಂತ ಚೆನ್ನಾಗಿ ಬಂದಿದೆ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೊಂಚೂರು ತುಪ್ಪ, ಇಂಟ್ರೆಸ್ಟ್ ಇರೋ ತುಪ್ಪ ಕೆಲವರು ಯೂಸ್ ಮಾಡಲ್ಲ. ತುಪ್ಪನ ಅಥವಾ ಎಣ್ಣೆನ ಯಾವ್ದು ಬೇಕಾದ್ರ ಅದೇ ಅದೇ ಹಾಕಿ ಬೇಯಿಸಿದ್ರೆ ಸಾಫ್ಟ್ ಆಗಿ ಹೂ ತರ ಬರುತ್ತೆ. ಓಕೆ, ಇದು ಈಗ ಇದನ್ನ ಹದವಾಗಿ ಬೇಯಿಸ್ಬೇಕು, ಆಯ್ತಾ?
ಹೀಗೆ ಉಲ್ಟಾ ಮಾಡಿ ಮಾಡಿ ಎರಡು ಸೈಡ್ನು ಗೋಲ್ಡನ್ ಕಲರ್ ಬರ್ಬೇಕು. ಆ ತರ ಬೇಯಿಸ್ಬಿಟ್ರೆ ಒಬ್ಬಟ್ಟು ರೆಡಿ. ಒಬ್ಬಟ್ಟು ನೀವು ಹಬ್ಬದ ದಿನ ಆರಾಮ್ಸೆ ಅಲ್ವಾ? ಇವತ್ತೇ ಹೌದು ಹೌದು, ಕಾಯ್ತಾ ಇದ್ದೀವಿ. ಈಗ ಶಿಫ್ಟ್ ಮಾಡ್ಬಿಡೋಣ. ಓಕೆ. ವಾಸನೆ ಮಾತ್ರ ಘಮ್ ಅಂತ ಬರ್ತಾ ಇದೆ. ಯಾವಾಗ ಮುಗಿಯುತ್ತೋ ಅಂತ ಅನ್ನಿಸ್ತಾ ಇದೆ, ಟೆಂಪ್ಟ್ ಆಗ್ತಾ ಇದೆ. ಅದೇ ಅದೇ, ಇಷ್ಟು ದಿನ ಹೋಳಿಗೆ ಅಂದ್ರೆ ನಿಜವಾಗಿ ದೊಡ್ಡ ಅಚೀವ್ಮೆಂಟ್, ಅದು ಟಾಸ್ಕ್. ಬಟ್ ಇವತ್ತು ಅನ್ನಿಸ್ತು ಎಷ್ಟು ಈಸಿಯಾಗಿ ಆಗೋಯ್ತಂತ. ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಅದು ಪ್ರೀತಿಯಿಂದ ಮಾಡಿದ್ರೆ ನಿಜ ನಿಜ ನಿಜ, ಅದು ಮಾತ್ರ ನಿಜ ಅಲ್ವಾ? ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನ ಹೀಗೆ ಮಾಡ್ಕೊಂಡು ಬೇಕಾದ್ರೆ ಈ ತರ ತುಪ್ಪ ಹಾಕೊಂಡು ತಿನ್ಬೋದು ಅಲ್ವಾ? ಹೀಗೇನೆ ತುಂಬಾ ಚೆನ್ನಾಗಿದೆ. ನಿಮ್ಗೆಲ್ಲ ಇಷ್ಟ ಆದ್ರೆ ನನ್ ಖುಷಿನೇ. ಅದೇ 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 ಅದೇ. ರುಚಿಯಾದ ಯುಗಾದಿ ಹಬ್ಬಕ್ಕೆ ಹೋಳಿಗೆ ರೆಡಿ. ನಮ್ಮ ಅಮ್ಮನ್ನ ಕರಿತೀನಿ ಟೇಸ್ಟ್ ನೋಡಕ್ಕೆ ಅಂತ. ಅಮ್ಮ ಚೆನ್ನಾಗಿದೆ ಅಲ್ಲಮ್ಮ? ತುಂಬಾ ಚೆನ್ನಾಗಿದೆಯಾ? ನಿಜ ನಿಜ. ಅಮ್ಮ ಟೇಸ್ಟ್ ನೋಡಿದ್ರು, ನಾನು ಒಂಚೂರು ಟೇಸ್ಟ್ ನೋಡ್ತೀನಿ. ನೋಡಮ್ಮ ಖಂಡಿತ. ಇಷ್ಟು ಮೆತ್ತಗೆ, ಇಷ್ಟು ಕರೆಕ್ಟ್ ಸ್ವೀಟು ಹದ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕೊನೆ ತನಕನೂ ಹೂರ್ಣ ಬಂದಿದೆ ನೋಡಿ, ಮೈದಾ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ, ಬಹಳ ಚೆನ್ನಾಗಿದೆ ಟೇಸ್ಟ್. ತುಂಬಾ ಥ್ಯಾಂಕ್ಸ್ ಗಾಯತ್ರಿ ಅವರೇ. ಸೋ ಮಚ್. ನಮ್ಮ ಚಾನಲ್ಗೆ ಬಂದು ನಿಜವಾಗಿಯೂ ಹೋಳಿಗೆ ಇದು ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒಂದು ಸಣ್ಣ ಉಡುಗೊರೆ. ತುಂಬಾ ಥ್ಯಾಂಕ್ಸ್. ಹಿಂಗೆ ಬಂದು ಅವಾಗವಾಗ ವಿಧವಾದ ಅಡುಗೆ ಹೇಳ್ಕೊಡಿ. ಖಂಡಿತ ಹೇಳ್ತೀನಿ. ಈಗ ನೆಕ್ಸ್ಟ್ ಆಂಬೋಡೆ ಮಾಡೋದು ಕಲ್ತ್ಕೊಳ್ಳೋಣ. ಹೋಳಿಗೆ ಏನೇನ್ ಬೇಕಾಗತ್ತೆ? ಹೇಳ್ತೀನಿ. ಆಂಬಡೆಗೆ ಮೇಜರ್ ಅಂದ್ರೆ ಕಡಲೆಬೇಳೆ. ಅದನ್ನೊಂದು 2 ಗಂಟೆ ಕಾಲ ನೆನೆಸ್ಬಿಟ್ಟು ಆಮೇಲೆ ಅದನ್ನ ಬಸಿ ಹಾಕಿದೆ. ಆಯ್ತಾ? ಕಡಲೆಬೇಳೆ, ಆಮೇಲೆ ಕರಿಬೇವಿನ ಸೊಪ್ಪು ಇಲ್ಲಿದೆ ನೋಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಂತ್ಯದ ಸೊಪ್ಪು, ಮತ್ತೆ ಸಬ್ಬಸಿಗೆ ಸೊಪ್ಪು, 1 ಇಂಚು ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಇಂಗು. ಇದಿಷ್ಟು ಜೀರಿಗೆ, ಒಂಚೂರು ಜೀರಿಗೆ ನೋಡಿ, ಜೀರಿಗೆ ಇದೆಯಲ್ಲ ಅದು, ಆಮೇಲೆ ಒಂಚೂರು ತಕ್ಕಷ್ಟು ಉಪ್ಪು. ಓಕೆ. ಇಷ್ಟು ಹಾಕೊಂಡು ಎಲ್ಲ ಮಿಕ್ಸಿ ಮಾಡ್ಬಿಟ್ಟು ಗ್ರೈಂಡ್ ಮಾಡ್ಬಿಟ್ಟು ಅದಕ್ಕೆ ಕಾಯಿ ತುರಿ ಹಾಕೋಬೇಕು. ಓಕೆ. ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕರಿಯೋದು. ಸರಿ. ಬಿಸಿ ಬಿಸಿ ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಇಷ್ಟು ಹಾಕಿ ಒಂಚೂರು ಇಂಗು ಅಷ್ಟು ಹಾಕ್ಬಿಟ್ಟು ಒಂದ್ಸತಿ ಹಿಂಗಂದು ತೆಕ್ಕೊಳ್ಳೋದು ತರಿಯಾಗಿ. ಆಮೇಲೆ ಈ ಕಡಲೆ ಬೇಳೆಗೆ ಅದನ್ನ ಹಾಕ್ಬಿಟ್ಟು ಉಡ್ಬಿಟ್ಟು ಮಿಕ್ಸಿ ಮಾಡಿ. ಓಕೆನಾ? ಎಸ್. ಓಕೆ. ಈಗ ಒಂದ್ಸತಿ ತರಿಯಾಗಿ ರುಬ್ಬೇಕು ಕಡಲೆ ಬೇಳೆ. ಎಸ್, ಇದಾಗಿದೆ. ಇದಕ್ಕೆ ನಾವು ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಮೆಂತ್ಯ ಸೊಪ್ಪು. ಒಳ್ಳೆ ಘಮ ಕೊಡುತ್ತೆ ಮೆಂತ್ಯ ಸೊಪ್ಪು. ಚೂರೆ ಹಾಕ್ಬೇಕು, ಜಾಸ್ತಿ ಬೇಡ. ಒಂದ್ ಸ್ವಲ್ಪ ಸಬ್ಬಸಿಗೆ ಸೊಪ್ಪು. ಓಕೆ. ಎಲ್ಲ ಹಾಕ್ಬಿಟ್ಟು ಇದನ್ನ ನೀಟಾಗಿ ಕಲಿಸ್ಬಿಟ್ಟು ಇದ್ ಮಾಡಿ ತಟ್ಟಿ ಕರಿಯೋದು. ಇದೇನ್ ನೆನಿಬೇಕಾತ ಕಲ್ಸದ್ಮೇಲೆ? ಏನಿಲ್ಲ, ಈಗ ಕಲಿಸ್ತಿದ್ದಂಗೆ ನಾವು ಕರಿಬಹುದು. ಎಣ್ಣೆನೆ ಬಿಸಿಗೆ ಇಟ್ಕೊಳ್ಳೋಣ. ಖಂಡಿತ ಖಂಡಿತ. ಇದೆಲ್ಲ ಆಯ್ತಲ್ಲ, ಈಗ ಲಾಸ್ಟ್ ಸ್ಟೇಜ್. ಗೊತ್ತಾ, ಈ ತರ ಉಂಡೆ ಮಾಡ್ಬಿಟ್ಟು ಈ ತರ ಫ್ಲಾಟ್ ಆಗಿ ತಟ್ಟಿದ್ರೆ ಅದು ಎಣ್ಣೆ ಕಾದಿದ್ಯಾ? ಕಾದಿದೆ. ಈಗ ಹಾಕ್ತಿದ್ದೀನಿ. ಓಕೆ. ಓಕೆ.
ನಿಮ್ಮ ಮಕ್ಕಳೆಲ್ಲ ಎಲ್ಲಿದ್ದಾರೆ ಗಾಯತ್ರಿ ಅವರೇ? ನನಗೆ 2 ಗಂಡು ಮಕ್ಕಳು. ಹಾ. ಒಬ್ಬ ಬಂದು ಆಸ್ಟ್ರೇಲಿಯಲ್ಲಿ ಇದ್ದಾರೆ, ಇನ್ನೊಬ್ಬ ಬಂದು ಅಮೆರಿಕಾಲಿ ಇದ್ದಾನೆ. ಓಕೆ ಓಕೆ. ಹೋಗಿದ್ದೀರಾ ನೀವು? 6 ಸತಿ. ಮಕ್ಕಳಾಗಿ 10 ವರ್ಷ ಆಯ್ತು. ಇನ್ನೊಂದ್ 2 ಸತಿ ಹೋದ್ರೆ ನಿಮ್ಗೂ ಸಿಟಿಸನ್ಶಿಪ್ ಕೊಟ್ಬಿಡ್ತಾರೇನೋ? ಅಷ್ಟು ಪ್ರೀತಿ ಮಾಡೋ ಸೊಸೆಯರು. ಅದೇ 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 ಅದೇ. ಹಾಗಾಗಿ ಮೊಮ್ಮಕ್ಕಳಿದ್ದಾರೆ, ಹಾ, ಓಡಾಡ್ಕೊಂಡು ಖುಷಿ. ಓಕೆ, ಅಷ್ಟೇ ಕಣಮ್ಮ. ಅಷ್ಟೇ ಮತ್ತೆ. ಅಲ್ವಾ? ನಂಗೆ ಇಲ್ಲಿದ್ದಾಗ ನಿಮ್ಮನ್ನು ನೀವು ಎಂಗೇಜ್ ಅಲ್ಲಿ ಇಟ್ಕೊಂಡಿರ್ತೀರಾ? ಖಂಡಿತ ಖಂಡಿತ. ಅಲ್ದೇನೆ ನಮ್ದೊಂದು ವಿಮೆನ್ಸ್ ವಿಂಗ್ ಇದೆ, ಹಾ. ಅದ್ರಲ್ಲಿ ಟ್ರೆಜರರ್ ಆಗಿದ್ದೀನಿ. ಓ ವಾವ್, ಗ್ರೇಟ್. ಆಮೇಲೆ ಇನ್ನೇನು ನೀವು ಹೇಳಿದ್ರಲ್ಲ, ಸ್ಟೇಷನ್ಗಳು ಅದೇ ಅದೇ ಅದೇ. ಸುಮ್ನೆ ಹಾಗೆ ತೊಡಗಿಸ್ಕೊಂಡೆ. ಮಂಗಳೂರು ಗೌರ್ಮೆಂಟ್ ಕಾಲೇಜಲ್ಲಿ ಕೆಲಸದಲ್ಲಿ ಇದ್ದಿದ್ದು. ಅದಾದ್ಮೇಲೆ ನಾನ್ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಯಾಕೆಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಊರು ಟ್ರಾನ್ಸ್ಫರ್ ಆಯ್ತು. ಮಂಗಳೂರ್ಲಿದ್ದೆ, ನಮ್ಮ ಮನೆಯವ್ರು ಬೆಂಗಳೂರು ಬೇಡ ಅಂತ ಬಿಟ್ಟು ಬಂದಿದ್ದಾಯ್ತು. ಅದಾದ್ಮೇಲೆ ಈ ತರ ಒಂದೆರಡು ನರ್ಸಿಂಗ್ ಕಾಲೇಜಲ್ಲಿ ವರ್ಕ್ ಮಾಡಿದೆ. ಹಾಗೆ ನೋಡಿದ್ರ ಗಾಯತ್ರಿ ಅವರು ಸಿಕ್ಕಿದ್ದೆ ನಮ್ಮ ಅದೃಷ್ಟ. ಇಲ್ಲ, ಜಯಶ್ರೀ ಅಂತ ಆಸಕ್ತಿ ನಿಜವಾಗ್ಲೂ ನಂಗೆ ಹೇಳ್ತಿದ್ದಂಗೆ ಅಷ್ಟು ಖುಷಿ ಆಯ್ತು. ಆತರ ತೊಡಗಿಸ್ಕೊಂಡು ಎಲ್ಲಾದ್ರಲ್ಲೂ ಇದ್ದಾಳೆ, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಿ ಜಯಶ್ರೀ. ಬಿಸಿ ಬಿಸಿ ಆಂಬಡೆ ಒಬ್ಬಟ್ಟು ನಿಮ್ಗೋಸ್ಕರ ರೆಡಿ ಆಗಿದೆ, ಬನ್ನಿಪ್ಪ ತಿನ್ನೋಡ್ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಆಂಬೋಡೆ ಒಬ್ಬಟ್ಟು. ಉಗಾದಿ ಹಬ್ಬದ ದಿನ ವಿಶೇಷವಾಗಿ ಗಾಯತ್ರಿ ಅವ್ರು ಬಂದ್ ಮಾಡ್ಕೊಟ್ಟಿದ್ದಾರೆ. ಹಿಂಗೆ ನಾವು ತುಂಬಾನೇ ನಮ್ಗೆ ಡಿಶಸ್ ಮಾಡಿ ತೋರಿಸ್ಬೇಕು. ನೀವು ಖಂಡಿತ ಬರ್ಬೇಕು. ತುಂಬಾ ಖುಷಿ ಆಯ್ತು, ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ನನಗೆ ಇದ್ರಲ್ಲಿ ಆಸಕ್ತಿ ಇದೆ, ಖಂಡಿತ ಬರ್ತಿರ್ತೀನಿ. ಆಗಾಗ ನೀವು ಎಲ್ಲಾರು ಮಾಡ್ಬಿಟ್ಟು ಮನೆಯಲ್ಲಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ, ಆಯ್ತಾ? Hope you like this dish. Hit the notification bell. Please do subscribe. We'll see you in the next episode. Bye bye. See you. Love you with Gayatri. So sweet.